ಬೇರೆ ಬೇರೆ ಸ್ತರದ ಜನರು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ, ಭಕ್ತರು ಇವತ್ತು ಎದ್ದು ನಿಲ್ತಾ ಇದ್ದಾರೆ, ಬಿ ಜೆ ಪಿಯಲ್ಲಿ ಒಳಗಾಗ್ಯದ. ಇವತ್ತು ಏನಪ್ಪ ಅಂದರೆ 80-20 ಆಡ್ತಿದ್ರು ಮೊದಲ ನಮ್ಮ ಇವರು ಯೋಗಿ ಆದಿತ್ಯನಾಥ್ ಅವರು. ಈ ಸಲ 80ಯಲ್ಲಿಯೇ 40-40 ಮಧ್ಯದಲ್ಲಿ ಈ ಒಂದು ಹೋರಾಟ ನಡೆಯುವುದರಿಂದಾಗಿ ನಿಶ್ಚಿತವಾಗಿಯೂ ಇದು ಪರಿಣಾಮ ಆಗಿಯೇ ಆಗ್ತದೆ ಈ ಮುಂಬರುವ ಚುನಾವಣೆ ಅನ್ನೋದು ವಿರೋಧಿಗಳ ಲೆಕ್ಕಾಚಾರ. ಇನ್ನು ಯಾವ ಲೆಕ್ಕೋ ಏನೋ ಗೊತ್ತಿಲ್ಲ. ಆದರೆ ಜನ ಮಾತ್ರ ಇವತ್ತು ರಾಮನ ಹುಂಡಿಯಿಂದ ಕದ್ದಿದ್ದಾಗಿರ್ಬೋದು, ಆಭರಣಗಳನ್ನು ಕದ್ದಿದ್ದಾಗಿರ್ಬೋದು, ಅದೇ ಕಾಲಕ್ಕೆ ಕೇದಾರ್ನಾಥ್ ಮತ್ತು ಬದ್ರಿನಾಥ್ನಲ್ಲಿ ನಡೆದ ಬಂಗಾರದ ವ್ಯವಹಾರಗಳಾಗಿರ್ಬೋದು, ಅಲ್ಲಿಯ ಭ್ರಷ್ಟಾಚಾರ ಆಗಿರ್ಬೋದು, ಇವೆಲ್ಲ ಗುಡಿ ಗುಂಡಾರಗಳ ನೆಲೆಯಲ್ಲಿ ಇವತ್ತು ಮತ್ತೆ ಹೊಸ ತನಿಖೆ ಆಗಬೇಕು. ಇವೆಲ್ಲ ಏನು ನಡೆದವು ಅನ್ನೋದನ್ನು ಈ ಎಲ್ಲ ಡೆವಲಪ್ಮೆಂಟ್ ನೋಡಿದ್ರೆ ಈಗ ಚಂಪಂದ್ರಾಯರ ರಾಜೀನಾಮೆಯನ್ನು ಟ್ರಸ್ಟ್ ಅಂಗೀಕಾರ ಮಾಡಿತು. ಆದರೆ ಇಲ್ಲಿಗೆ ಇದು ನಿಲ್ಲಕ್ಕಿಲ್ಲ, ಇದು ದೊಡ್ಡ ಇಶ್ಯೂ ಆಗ್ತದೆ ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ. ಆದರೆ ಇದನ್ನು ಏನಾದರೂ ಮಾಡಿ ಇಲ್ಲಿಗೆ ತೆರೀಬೇಕು ಅನ್ನುವಂಥದ್ದು RSS ಮತ್ತು BJPಯ ಸಂಘಟಿತ ಒಂದು ಪ್ರಯತ್ನ. ಈ ಪ್ರಯತ್ನದಲ್ಲಿ ಅವರು ಎಷ್ಟು ಮಟ್ಟಿಗೆ ಯಶಸ್ವಿಯಾಗ್ತಾರೋ ಗೊತ್ತಿಲ್ಲ. ಬಟ್ ಆಲ್ರೆಡಿ ರಾಮನ ಏನೇ ಹುಂಡಿ ಕದ್ದಿದ್ದಿರೋದ ಜನಮಾನಸದಲ್ಲೇ ಇದನ್ನು ಸಹಿಸ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ ಭಕ್ತರಿಗೆ, ಅದರಲ್ಲೂ ರಾಮ ಭಕ್ತರಿಗೆ. ಯಾಕಂದ್ರೆ ಅತ್ಯಂತ ಒಂದು ಆತ್ಮಾಭಿಮಾನದಿಂದ, ಸ್ವಾಭಿಮಾನದಿಂದ ಅಥವಾ ಮೂಢನಂಬಿಕೆಯಿಂದ ಅವ್ರು ನಂಬಿಕೊಂಡು ರಾಮನ ಸರ್ವಸ್ವ ಅಂತಂದಂಥವ್ರಿಗೆ ರಾಮನ ಆಸ್ತಿಯನ್ನು, ರಾಮನ ಏನಪ್ಪ ಅಂದ್ರೆ ಬಂಗಾರ, ರಾಮನ ಹುಂಡಿಯನ್ನು ಕದ್ದವ್ರನ್ನ ಯಾವ ರೀತಿಯಾಗಿ ಇವರು ಸ್ವೀಕಾರ ಮಾಡ್ಬೋದು ಎಲೆಕ್ಷನ್ದಲ್ಲಿ ಅನ್ನೋದು ಸಹಿತ ಇವತ್ತು ಮುಖ್ಯ ಆಗಲಿಕ್ಕೆ. ಅದಕ್ಕಾಗಿ ಈ ಮುಂಬರುವ ಇನ್ನು 6 ತಿಂಗಳಲ್ಲಿ ಬರುತ್ತಿದ್ದ ಚುನಾವಣೆ ಮಾತ್ರ ನಿಶ್ಚಿತವಾಗಿಯೂ ಇದು ಅಲ್ಲಿಯ ಆಡಳಿತಾರೂಢ ಪಕ್ಷ, ಅದ್ರ ಯೋಗಿ ಆದಿತ್ಯನಾಥ್ ಅವ್ರ ಪಕ್ಷಕ್ಕೆ ಹೊಡೆದು ಬೀಳ್ತದೆ ಅನ್ನುವಂಥ ಮಾತು ಈಗ ಬಂದು ಕೇಳ್ತಾ ಇದ್ದಾವೆ. ಅದೇ ಕಾಲಕ್ಕೆ ಇನ್ನೊಂದು ಏನಪ್ಪ ಅಂದ್ರೆ ಈಗೇನು ಇಲ್ಲಿವರೆಗೆ ಡೆವಲಪ್ ಆಗ್ಯದ, ಈ ಡೆವಲಪ್ಮೆಂಟ್ದಿಂದ ಮೋದಿಯವ್ರಿಗೆ ಮಾತ್ರ ಹಿಂದಿನ ಹಾಗೆ ಅಂದುಕೊಂಡಷ್ಟು ಸುಲಭವಾಗಿ ಗೆಲುವು ಬರಲಿಕ್ಕಿಲ್ಲ ಅನ್ನೋದು ಭಾಳಷ್ಟು ತಜ್ಞರ ಅಭಿಪ್ರಾಯ. ಅದರಲ್ಲೂ ಮುಖ್ಯವಾಗಿ ಏನಪ್ಪ ಅಂದ್ರೆ ಪ್ರೊಫೆಸರ್ ಅಖಿಲ್ ಸ್ವಾಮಿ ಅನ್ನೋಂಥವ್ರು ಆಗಿರ್ಬೋದು, ಉಮಾಕಾಂತ್